ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ SSLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಒಂದು ನಡೀತಾ ಇರುವಂತದ್ದಾಗಿರುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋನ ಶುರುದಲ್ಲೇ ಮಾಡಬೇಕಾಗಿತ್ತು, ಬಟ್ ನಮಗೆ ಸಾಕಷ್ಟು ವರ್ಕ್ ಇರುವಂತ ಕಾರಣಕ್ಕೆ ಈಗಲೂ ಕೂಡ ವರ್ಕ್ ಅಂತೂ ಇದಾವೆ. ಸೊ BEd ನ ಒಂದು ಟೀಚರ್ ಟ್ರೈನಿಂಗ್ ಪ್ರಶಿಕ್ಷಣಾರ್ಥಿ ಆಗಿರೋದ್ರಿಂದ, ಅದು ಅಲ್ಲದೆ ದ್ವಿತೀಯ ವರ್ಷದಲ್ಲಿ ಇರೋದ್ರಿಂದ ನಮಗೆ ಸಾಕಷ್ಟು ಒಂದು ಟ್ರೈನಿಂಗ್ ನಂತರದಲ್ಲಿ ಹೆಚ್ಚಿಗೆ ವರ್ಕ್ಗಳು ಬರ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಆದ್ರೂ ಕೂಡ ವಿಡಿಯೋಸ್ ಮಾಡೋಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ. ನಾನು ಒಬ್ಬ SSLC ಪರೀಕ್ಷೆನ ಬರೀಬೇಕಾದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಂತ ಒಂದು ಸಮಸ್ಯೆಗಳಾಗ್ತಿತ್ತು. ಅಥವಾ ನನ್ನ ಹತ್ರ ಮೊಬೈಲ್ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ, ಅಥವಾ ಈ ತರ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತೀನಿ ಅಂದ್ರೆ, ಅಥವಾ ಯಾರನ್ನ ಕೂಡ ಕೇಳಲಿಕ್ಕೂ ಕೂಡ ಆಗ್ತಿರಲಿಲ್ಲ, ಅಥವಾ ಗೈಡ್ ಮಾಡೋರು ಕೂಡ ಇರಲಿಲ್ಲ ಅಂತ ಹೇಳ್ಬೋದು. ಆ ಕಾರಣಕ್ಕೆ ನನ್ನ ರಿಸಲ್ಟ್ಗಳಲ್ಲೂ ಕೂಡ ಸಮಸ್ಯೆ ಆಯಿತು. ಇನ್ನೊಂದು ಮತ್ತೊಂದು ಎಲ್ಲ ಆಗಿದೆ. ಅದನ್ನು ಮುಂದಿನ ಮಾಹಿತಿನ ಕೂಡ ಕೊಡ್ತೇನೆ. ಸದ್ಯಕ್ಕೆ ಇವಾಗ SSLC ಪೇಪರ್ನ ವಿದ್ಯಾರ್ಥಿಗಳಿಗೆ ಬರೀತಿರ್ತಾರಲ್ಲ ಉತ್ತರ ಪತ್ರಿಕೆಗಳು, ಸೊ ಯಾವ ತರ ಬರೀಬೇಕು, ಪ್ರೆಸೆಂಟ್ ಯಾವ ತರ ಮಾಡಬೇಕು ಆನ್ಸರ್ ಪೇಪರ್ನ, ಸೊ ಯಾವ ತರ ಬರೆದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಸಿಗುತ್ತೆ, ಮತ್ತೆ ಉತ್ತರ ಗೊತ್ತಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ಅಂದ್ರೆ ಪಾಸ್ ಆಗೋದು ಯಾವ ತರ ಆಗಿರ, ಅಂದ್ರೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಯಾವ ತರ ಬರೆದ್ರೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾರೆ. ವ್ಯಾಲ್ಯುವೇಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಳ್ಳೋಣ. ಈ ವ್ಯಾಲ್ಯುವೇಟರ್ ಯಾವ ಎಲ್ಲ ಅಂಶಗಳನ್ನ ಒಂದು ಗಮನಿಸ್ತಾರೆ, ಮೆಜಾರಿಟಿ ವ್ಯಾಲ್ಯುವೇಟರ್ನ ಒಂದು ಅಭಿಪ್ರಾಯನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಮೆಜಾರಿಟಿ ವ್ಯಾಲ್ಯುವೇಷನ್ ಯಾವ ತರ ಆಗುತ್ತೆ, ಯಾವ ರೀತಿಯಾಗಿ ನಿಮ್ಮ ಪೇಪರ್ ಇದ್ರೆ ಹೆಚ್ಚು ಅಂಕ ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತೀರಿ. ಈ ಕೂಡಲೇ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಮಾಹಿತಿನ ಪಡ್ಕೋಬಹುದು ನೀವು. ವಿದ್ಯಾರ್ಥಿಗಳು ಪ್ರಮುಖವಾಗಿ ಬರ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಅಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ನ ಬರೀತಿರುವಂತದ್ದಾಗಿರುತ್ತೆ. ಈ ಒಂದು ಪ್ರಥಮ ಒಂದು ಬೋರ್ಡ್ ಎಕ್ಸಾಮ್ ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪೇಪರ್ಗಳು ಕರೆಕ್ಷನ್ ಆಗುತ್ತೆ, ಯಾಕಂದ್ರೆ ಸ್ಕೂಲ್ ಹಂತಗಳಲ್ಲಿ 1ರಿಂದ 9ನೇ ತರಗತಿ ತನಕ ಅವರ ಶಿಕ್ಷಕರೇ ಅಂದ್ರೆ ಅವರ ಟೀಚರ್ಸ್ಗಳೇ ಅವರಿಗೆ ವ್ಯಾಲ್ಯೂಯೇಷನ್ ಮೌಲ್ಯಮಾಪನವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಒಂದು ವ್ಯಾಲ್ಯೂಯೇಷನ್ ಆಗ್ತಾ ಯಾವ ತರ ಅಂದ್ರೆ ವಿದ್ಯಾರ್ಥಿಗಳು ಬಹುತೇಕರು ಗೊತ್ತಾಗಲ್ಲ ಇಂಗ್ಲಿಷ್ ಪದಗಳನ್ನ ಬಳಕೆ ಆದಂತ ಸಂದರ್ಭದಲ್ಲಿ, ಆದಷ್ಟು ಬಹುತೇಕವಾಗಿ ಕನ್ನಡದಲ್ಲಿ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರ್ತವೆ. ಸೊ ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಯಾವ ತರ ಆಗುತ್ತೆ ಏನು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಡೌಟ್ ಇರುತ್ತೆ. ವ್ಯಾಲ್ಯೂಯೇಷನ್ ಯಾವ ತರ ಮಾಡ್ತಾರೆ, ನಾವು ಯಾವ ರೀತಿಯಾಗಿ ಬರೀಬೇಕಿರುತ್ತೆ, ಹ್ಯಾಂಡ್ ರೈಟಿಂಗ್ ನೋಡಿ ಮಾರ್ಕ್ಸ್ ಕೊಡ್ತಾರಾ, ಅಥವಾ ನಾವು ಏನಾದ್ರು ಪೇಜ್ ನ ಬಿಟ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಲೈನ್ ಬಿಟ್ಟು ಲೈನ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಆನ್ಸರ್ ಚೆನ್ನಾಗಿದ್ರೆ ಮಾರ್ಕ್ಸ್ ಕೊಡ್ತಾರಾ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರೆ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಜಾಸ್ತಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಕಡಿಮೆ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಯಾವ ತರ ದೂರ ದೂರ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಹಲವಾರು ರೀತಿಯಾದಂತಹ ಅಥವಾ ಆರ್ಡರ್ ವೈಸ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಹಲವಾರು ರೀತಿಯಾದಂತಹ ಡೌಟ್ಸ್ ಗಳು ಕೂಡ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಒಬ್ಬೊಬ್ಬರ ಮೇಲೆ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ ಅಂತ. ಎಲ್ಲಾ ವ್ಯಾಲ್ಯೂಯೇಟರ್ಗಳು ಕೂಡ ಒಂದೇ ರೀತಿಯಾದಂತಹ ನಿಯಮ ಅಂತೂ ಎಲ್ಲರಿಗೂ ಇರುತ್ತೆ, ಅದನ್ನು ಫಾಲೋ ಮಾಡ್ತಾರೆ. ಆದ್ರೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅವ್ರು ಕೊಡ್ತಕ್ಕಂಥ ಅಂಕಗಳು ಅವರ ಒಂದು ಮೈಂಡ್ ಸೆಟ್ ಮೇಲೆ ಅವಲಂಬನೆ ಆಗಿರುತ್ತೆ. ನೀವು ಚೆನ್ನಾಗಿ ಬರ್ದಿದ್ದೀರಾ ಅಂದ್ರೆ ಮಾರ್ಕ್ಸ್ ಚೆನ್ನಾಗೇ ಸಿಗುತ್ತೆ ನಾರ್ಮಲ್ ಆಗಿ, ಬಟ್ ನೀವು ಚೆನ್ನಾಗಿ ಬರೆದ್ರು ಕೂಡ ಚೆನ್ನಾಗಿ ಸಿಕ್ಕಿಲ್ಲ ಮಾರ್ಕ್ಸ್ ಅಂದ್ರೆ ವ್ಯಾಲ್ಯೂಯೇಟರ್ ಮೇಲೆ ಕೂಡ ಅವಲಂಬನೆ ಆಗಿರುತ್ತೆ. ವ್ಯಾಲ್ಯೂಯೇಟರ್ ಯಾವ ತರ ಗಮನ ಕೊಟ್ಟೆ ವ್ಯಾಲ್ಯೂಯೇಷನ್ ಮಾಡ್ತೀರಾ ಇಲ್ವಾ ಏನ್ ಎತ್ತ ಅಂತ. ಬಟ್ ನಾವು ಅದ್ರ ಬಗ್ಗೆ ಜಾಸ್ತಿ ಹೋಗೋದು ಬೇಡ ಈ ವಿಡಿಯೋದಲ್ಲಿ. ಜಸ್ಟ್ ಇವಾಗ ನಾನು ನಿಮಗೆ ವ್ಯಾಲ್ಯೂಯೇಷನ್ ಬಹುತೇಕವಾಗಿ ಯಾವ ತರ ಆಗುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದೀಗ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆನ ಕೊಡ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ, ನಂತರದಲ್ಲಿ ಆನ್ಸರ್ ಪೇಪರ್ ಕೊಡ್ತಾರೆ. ಉತ್ತರ ಎಲ್ಲ ಬರೆದಿರ್ತಾರೆ ವಿದ್ಯಾರ್ಥಿಗಳು, ನಂತರದಲ್ಲೆಲ್ಲ ವ್ಯಾಲ್ಯೂಯೇಷನ್ ಹೋಗಿರ್ತವೆ ಅನ್ಕೊಳ್ಳಿ. ವ್ಯಾಲ್ಯೂಯೇಷನ್ ಹೋದ ನಂತರದಲ್ಲಿ ವ್ಯಾಲ್ಯೂಯೇಷನ್ಗೆ ವ್ಯಾಲ್ಯೂಯೇಟರ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ವ್ಯಾಲ್ಯೂಯೇಟರ್ನೆಲ್ಲ ಅಪಾಯಿಂಟ್ ಮಾಡಿದ ನಂತರದಲ್ಲಿ ಅವರು ವ್ಯಾಲ್ಯೂಯೇಟರ್ಗೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇಂತಿಷ್ಟು ಸಮಯಗಳಲ್ಲಿ ಇಂತಿಷ್ಟು ಪೇಪರ್ಗಳನ್ನ ಕರೆಕ್ಷನ್ ಮಾಡಬೇಕು ಅಂತೆಲ್ಲ ಇರ್ತವೆ. ಸೊ ಆ ರೀತಿಯಾಗಿ ಅವರು ಕರೆಕ್ಷನ್ ಅನ್ನ ಮಾಡ್ತಿರ್ತಾರೆ. ಆ ಕರೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕೀ ಆನ್ಸರ್ ಮಾದರಿ ಉತ್ತರಗಳನ್ನ ಅವರಿಗೆ ನೀಡಲಾಗಿರುತ್ತದೆ. ಆ ಕೀ ಆನ್ಸರ್ ಗಳನ್ನ ಇಟ್ಕೊಂಡು ಅವರು ವ್ಯಾಲ್ಯೂಯೇಷನ್ ಮಾಡಬೇಕಿರುತ್ತೆ. ಆ ಒಂದು ಕೀ ಆನ್ಸರ್ಗಳ ಪ್ರಕಾರನೇ ಅವ್ರು ವ್ಯಾಲ್ಯೂಯೇಷನ್ ಮಾಡಬೇಕಿರುತ್ತೆ. ಆ ಒಂದು ಕೀ ಆನ್ಸರ್ ಅನ್ನ ಇಟ್ಕೊಂತಾರೆ, ನಿಮ್ಮ ಒಂದು ಆನ್ಸರ್ ಪೇಪರ್ ಇಟ್ಕೊಂತಾರೆ, ಚೆಕ್ ಮಾಡ್ತಾರೆ ಅಲ್ಲಿ ಕೀ ಆನ್ಸರ್ ಪ್ರಕಾರನೇ ಆನ್ಸರ್ ಇದಾವೆ. ಈಗ ಜಸ್ಟ್ ವಸ್ತುನಿಷ್ಠ ಪರೀಕ್ಷೆಗಳು ಅಂತ ಕರೀತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದೇ ಮಾರ್ಕ್ಸ್ ಸಿಗೋದಾಗಿರುತ್ತೆ ಅಲ್ಲಿ. ಅಂದ್ರೆ ಅದರಲ್ಲಿ ವಿದ್ಯಾರ್ಥಿಗಳು ಜಸ್ಟ್ ಆನ್ಸರ್ ಏನಿದೆ ಅಷ್ಟೇ. ಇವಾಗ ಡ್ಯಾಶಸ್ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಆಯ್ಕೆ ಮಾಡಿ ಬರೆಯುವಂಥದ್ದು ಏನಿರುತ್ತಲ್ಲ MCQ, ಈ ಒಂದು ಕ್ವಶನ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಸರ್ ಕೀ ಆನ್ಸರ್ ನಾರ್ಮಲ್ ಮ್ಯಾಚ್ ಆಗುತ್ತೆ, ಅದೇ ಬರ್ತವೆ. ಬಟ್ ಇವಾಗ ಥಿಯರಿ ಆನ್ಸರ್ 1 ಮಾರ್ಕ್ಸ್ ಆನ್ಸರ್, 2 ಮಾರ್ಕ್ಸ್ ಆನ್ಸರ್, 3 ಮಾರ್ಕ್ಸ್ ಆನ್ಸರ್, 4 ಮಾರ್ಕ್ಸ್ ಆನ್ಸರ್ ಏನಿರ್ತಾವಲ್ಲ ಅದೆಲ್ಲ ಥಿಯರಿ ಟೈಪ್ ಅಲ್ಲಿ ಇರ್ತವೆ. ಬಟ್ ಆ ಥಿಯರಿ ಟೈಪ್ ಅಲ್ಲಿ ವಿದ್ಯಾರ್ಥಿಗಳು ಬರೆದಿರ್ತಾರೆ, ಆದ್ರೂ ಕೂಡ ಅದಕ್ಕೆ ಕೆಲವೊಂದು ಕೀ ಆನ್ಸರ್ಗಳು ಅಂತ ಇರುತ್ತೆ. ಈ ಒಂದು ಅಂಶಗಳು ಇರಬೇಕು ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯಲ್ಲಿ ಅಂತ. ಆ ಆನ್ಸರ್ಗಳು ಆ ಅಂಶಗಳು ಇದೆಯಾ ನಿಮ್ಮ ಪೇಪರ್ ಅಲ್ಲಿ ನೋಡ್ತಾರೆ. ಅದಿಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಗ್ಗೆನೂ ಹೇಳ್ತಾರೆ ವಿದ್ಯಾರ್ಥಿಗಳು. ಇವಾಗ ಅವ್ರು ಕೀ ಆನ್ಸರ್ ಚೆಕ್ ಮಾಡ್ತಾರೆ, ಅವ್ರ ಕೀ ಆನ್ಸರ್ ಇಟ್ಕೊಂಡಿರ್ತಾರೆ, ನಿಮ್ಮ ಒಂದು ಆನ್ಸರ್ ಪೇಪರ್ ಇಟ್ಕೊಂಡಿರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಆ ಕೀ ಆನ್ಸರ್ ಏನಿದೆಯಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರೋದು, ಅದು ನಿಮ್ಮ ಆನ್ಸರ್ ಪೇಪರ್ ಅಲ್ಲಿ ಇದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಮೆಜಾರಿಟಿ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಸಿಕ್ಬಿಡುತ್ತೆ ಆ ಕೀ ಆನ್ಸರ್ಗಳೆಲ್ಲ ಇದ್ರೆ. ಬಟ್ ನೀವು ಪ್ರೆಸೆಂಟ್ ಯಾವ ತರ ಮಾಡಿರ್ತೀರಿ ಅದ್ರ ಮೇಲೆ ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಬಟ್ ಈಗ ಕೀ ಆನ್ಸರ್ ಹುಡುಕ್ತಿದ್ದಾರೆ, ನಿಮ್ಮ ಹತ್ರ ಆನ್ಸರ್ ಇಲ್ಲ ಅಲ್ಲಿ, ಬಟ್ ಆಗ ಮಾರ್ಕ್ಸ್ ಸಿಗೋದಿಲ್ಲ
ಬರ್ದಿದ್ದೀರಾ ಅಂದರೆ ಆನ್ಸರ್ ಕರೆಕ್ಟ್ ಇದ್ದರೆ, ಕೀ ಆನ್ಸರ್ಗೆ ಮ್ಯಾಚ್ ಆಗೋದೇ ಇದ್ದರೆ, ಬಟ್ ನೀವು ಬೇರೆ ಅರ್ಥದಲ್ಲಿ ಬರ್ದಿದ್ದೀರಾ, ಬಟ್ ಅರ್ಥ ಆಗ್ತಿದೆ, ಅದು ವ್ಯಾಲ್ಯೂವೇಟರ್ಗೆ ಅರ್ಥ ಆಗಿದೆ, ಮತ್ತು ಅಲ್ಲಿ ಕೀ ಆನ್ಸರ್ಗೂ ಕೂಡ ಕಂಪೇರ್ ಮಾಡಿದಂಥ ಪಕ್ಷದಲ್ಲಿ ಅರ್ಥ ಆಗುತ್ತೆ. ಬಟ್ ಅಲ್ಲಿರುವಂಥ ಪದನೇ ನಿರ್ದಿಷ್ಟವಾಗಿರಬೇಕು ಅಂತೇನಿಲ್ಲ, ಬಟ್ ನಾನು ವ್ಯಾಲ್ಯೂವೇಟರ್ಗೆ ಅರ್ಥ ಆಗ್ತಿದೆ, ಅದು ಆನ್ಸರ್ ಸರಿ ಇದೆ ಅಂತ ಆಸ್ ಎ ಟೀಚರ್ ವ್ಯಾಲ್ಯೂವೇಟರ್ಗೆ ಹೋಗಿದ್ದಾರೆ ಅಂದರೆ ಅವರು ಟೀಚರ್ ಆಗಿರ್ತಾರೆ, ಸಬ್ಜೆಕ್ಟ್ ಟೀಚ್ ಮಾಡಿರ್ತಾರೆ ಆ ಸಬ್ಜೆಕ್ಟ್ಗೆ, ಆ ಕಾರಣಕ್ಕೆ ವ್ಯಾಲ್ಯೂಯೇಷನ್ಗೆ ಹೋಗಿರ್ತಾರೆ ಅವರು, ಅವ್ರಿಗೆ ಅದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಅವರು ಮಾರ್ಕ್ಸನ್ನು ನೀಡ್ತಾರೆ ವಿದ್ಯಾರ್ಥಿಗಳು. ಯಾವುದೇ ರೀತಿ ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ, ಕೊಡ್ತಾರೆ. ಅಂದರೆ 4ಕ್ಕೆ 4 ಕೂಡ ಕೊಡ್ತಾರೆ, 3ಕ್ಕೆ 3 ಕೂಡ ಕೊಡ್ತಾರೆ, ಬಟ್ ಮ್ಯಾಚ್ ಆಗಿರಬೇಕು, ಆನ್ಸರ್ ಕೂಡ ಕರೆಕ್ಟ್ ಇದೆ ಅಂತ ವ್ಯಾಲ್ಯೂವೇಟರ್ಗೆ ಅನಿಸ್ಬೇಕು. ಯಾಕಂದ್ರೆ ಅವರು ನೆಕ್ಸ್ಟ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡ್ತು ಅಂದರೆ ಇನ್ನೊಬ್ಬ ಅಧಿಕಾರಿಗಳು ಕೂಡ ಇರ್ತಾರಲ್ಲ, ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಇಲ್ಲ, ಅವ್ರ ಹತ್ರ ಕೂಡ ಆ ಪೇಪರ್ಗಳು ಹೋಗ್ತಾ ಇದೆ ಜಾಸ್ತಿ ಮಾರ್ಕ್ಸ್ ಹೋದಂಥ ಪಕ್ಷದಲ್ಲಿ. ಆ ಕಾರಣಕ್ಕೆ ಅವ್ರು ಮಾರ್ಕ್ಸ್ ಕೊಡ್ತಿದ್ದಾರೆ ಅಂದರೆ ಕಾನ್ಫಿಡೆಂಟ್ ಇದ್ದರೆ, ಅದು ಕರೆಕ್ಟ್ ಇದೆ ಅನ್ನೋ ವಾದ ಮಾಡೋ ರೀತಿಯಲ್ಲಿ ಇದ್ದರೆ ಅವ್ರು ಮಾರ್ಕ್ಸ್ ಅಂತೂ ಕೊಡ್ತಾರೆ. ಇಲ್ಲಾಂದ್ರೂ ತೀರಾ ವಿದ್ಯಾರ್ಥಿಗಳು ಕಟ್ ಮಾಡ್ತಾರೆ ಹಾಗೆ ಅಂತ ಏನೂ ಇರೋದಿಲ್ಲ, ಮಾರ್ಕ್ಸ್ ಅಂತೂ ಸಿಗ್ತವೆ. ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಪೇಪರನ್ನು ಚೆನ್ನಾಗಿ ಬರೆದಿರಬೇಕಿರುತ್ತೆ. ಹೀಗಾಗಿದ್ರೆ ವಿದ್ಯಾರ್ಥಿಗಳು ಯಾವ ಥರ ಬರೆಯೋದಾಗಿದ್ರೆ ಇದ್ರ ಬಗ್ಗೆ ಡೌಟ್ಸ್ ಬರುತ್ತೆ ನಿಮಗೆ. ವ್ಯಾಲ್ಯೂಯೇಷನ್ ಯಾವ ಥರ ಆಗ್ತಿದೆ ಅಂತ ಗೊತ್ತಾಯಿತು, ಬಟ್ ಇವಾಗ ನೀವು ಯಾವ ಥರ ಬರೀಬೇಕು? ಸೊ ನಾರ್ಮಲಾಗಿ ನಿಮಗೆ ಆನ್ಸರ್ ಪೇಪರ್ ಕೊಡ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರೇ ಮಾಡಿ. ಸೊ 1 ನಿಮಿಷ ಅಥವಾ ಅಟ್ಲೀಸ್ಟ್ 30 ಸೆಕೆಂಡ್ ಆದರೂ ನೀವು ಕಣ್ಣು ಮುಚ್ಕೊಂಡು ಪ್ರೇ ಮಾಡಿ, ನಿಮ್ಮ ಒಂದು ಅಂದರೆ ಪ್ರಾರ್ಥನೆ ಮಾಡಿ, ನೀವು ಇಷ್ಟಪಡುವಂಥ ದೇವರನ್ನ ನಂಬಿಕೆ ಇಟ್ಕೊಂಡಿರುವಂಥವ್ರು ದೇವರನ್ನ ಪ್ರೇ ಮಾಡಿ ಪ್ರಾರ್ಥಿಸಿ, ಅಥವಾ ಒಂದು ತಂದೆ ತಾಯಿಗಳನ್ನ, ದೇವ್ರ ನಂಬಲ್ಲ ಹಾಗೆ ಏನಂತವ್ರು ತಂದೆ ತಾಯಿಗಳನ್ನಾದರೂ ಕೂಡ, ಅಥವಾ ನಿಮ್ಮ ಪೋಷಕರುಗಳನ್ನ, ಅಥವಾ ನಿಮ್ಮ ಶಿಕ್ಷಕರುಗಳನ್ನ, ಯಾರನ್ನ ಇಷ್ಟಪಡ್ತೀರೋ ಅವ್ರನ್ನ ನೀವು ಪ್ರಾರ್ಥಿಸ್ಕೊಳ್ಳಿ, ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ಳಿ. ಅವ್ರು ನಿಮಗೆ ಕಾನ್ಫಿಡೆನ್ಸ್, ಆಲ್ ದ ಬೆಸ್ಟ್, ನೀನು ಓದಿದ್ಯಾ ಅಥವಾ ಬರೀತೀಯ ನೀನು, ಅಥವಾ ನಮ್ಗೆ ನಂಬಿಕೆ ಇದೆ, ಅಥವಾ ನೀವು ಒಳ್ಳೇದಾಗುತ್ತೆ, ಅಥವಾ ಚೆನ್ನಾಗಿ ಬರೀತೀಯ, ಚೆನ್ನಾಗಿ ಬರೀ, ಇನ್ನೊಂಥರ ಮೋಟಿವೇಟ್ ಮಾಡೋ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಅಟ್ಲೀಸ್ಟ್ 30 ಸೆಕೆಂಡ್ ಆದರೂ ಕೂಡ ಮಾಡ್ಕೊಳ್ಳಿ ಅದನ್ನು. ನಂತರದಲ್ಲಿ ನಿಮಗೂ ಕೂಡ ಕಾನ್ಫಿಡೆನ್ಸ್ಗೆ ನೀವು ತಗೊಳ್ಳಿ ಮನಸ್ಸಿಗೆ, ಓಕೆ ನಾನು ಓದೋದೆಲ್ಲ ಆಗಿದೆ, ಓದಿದ್ದೆಲ್ಲ ಓದಿದ್ದೀನಿ. ಅಟ್ಲೀಸ್ಟ್ ಓದಿರುವಂಥ ವಿದ್ಯಾರ್ಥಿಗಳಾಗುತ್ತೆ, ಎಲ್ಲವಂಥ ವಿದ್ಯಾರ್ಥಿಗಳು ಕೂಡ ಅಟ್ಲೀಸ್ಟ್ ಓದಿರಲೇಬೇಕಿರುತ್ತೆ, ಅಥವಾ ಅಟ್ಲೀಸ್ಟ್ ಏನು ನೆನಪಿರುತ್ತೆ ನನಗೆ, ಅಥವಾ ಏನು ಕ್ಲಾಸ್ ಕೇಳಿದ್ರು ಅದನ್ನಾರ ಬರೀತೀನಿ ಅನ್ಕೊಳ್ಳಿ. ಓದಿರೋಂಥ ವಿದ್ಯಾರ್ಥಿಗಳು, ಓಕೆ ನಾನು ಪಟ್ಟಿರೋ ಶ್ರಮ ಎಲ್ಲ ಪಟ್ಟಿದ್ದೀನಿ, ಅಟ್ಲೀಸ್ಟ್ ಇವಾಗ ನಾನು ಆನ್ಸರ್ ಅಷ್ಟೇ ಫೇಸ್ ಮಾಡಬೇಕಾದ್ರೆ ಆನ್ಸರ್ ಪೇಪರ್ ಅಷ್ಟೇ ಕ್ವಶನ್ ನೋಡ್ಕೊಂಡು ಆನ್ಸರ್ ಪೇಪರ್ ಆನ್ಸರ್ ಅಷ್ಟೇ ಬರೀಬೇಕಿದೆ, ಯಾವುದೇ ರೀತಿಯಾಗಿ ಈಗ ಓದಕ್ಕಂತೂ ಅವಕಾಶ ನನಗಿಲ್ಲ, ಜಸ್ಟ್ ಎಷ್ಟು ಓದಿದ್ದೀನೋ ಅಷ್ಟನ್ನು ಬರೆದು ಹೋಗ್ತೀನಿ ಅನ್ನೋ ಒಂದು ಪಾಸಿಟಿವ್ ಕಾನ್ಫಿಡೆನ್ಸಲ್ಲಿ ಬರೀರಿ. ಆವಾಗ ನೀವೆಲ್ಲನೂ ಬರೀತೀವಿ. ಅದನ್ನು ಬಿಟ್ಬಿಟ್ಟು ಅರ್ಧಕ್ಕರ್ಧ ಇನ್ನೊಂದು ಮತ್ತೊಂದು ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಈ ಥರ ಅಂದ್ಕೊಂಡು ನಂತರದಲ್ಲಿ ಅವರು ಕ್ವಶನ್ ಪೇಪರ್ ಕೊಟ್ಟ ನಂತರದಲ್ಲಿ 1 ನಿಮಿಷ ಅಥವಾ ಅಟ್ಲೀಸ್ಟ್ 30 ಸೆಕೆಂಡು ಇದನ್ನು ಮಾಡಿ. ನಂತರದಲ್ಲಿ ಕ್ವಶನ್ ಪೇಪರ್ ನೋಡಿ, ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಕ್ವಶನ್ ಪೇಪರ್ ನೀವು ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಗಾಬರಿ ಆಗ್ಬೋದು, ಅಥವಾ ನೀವು ಅನ್ಕೊಂಡಿರುವಂಥ ಕ್ವಶನ್ಸ್ಗಳು, ಅಥವಾ ಅನ್ಕೊಂಡಿರೋ ಚಾಪ್ಟರ್ಗಳಿಂದ ಕ್ವಶನ್ಸ್ಗಳು ಅನ್ಕೊಂಡಿರೋಷ್ಟು ಮಾರ್ಕ್ಸ್ಗಳಿಗೆ ಬಂದಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ನಿಮಗೆ ಡಿಮೋಟಿವೇಟ್ ಆಗುತ್ತೆ, ಅಥವಾ ಕ್ವಶನ್ ಪೇಪರೇ ಕಷ್ಟ ಅನ್ನೋ ಅಂತ ಫೀಲ್ ಬರುತ್ತೆ. ಆ ಕಾರಣಕ್ಕೆ ಹೇಳ್ತಿರೋದು ಅಂದರೆ ಫಸ್ಟೇ ನೀವು ಥಿಂಕ್ ಮಾಡಿ, ಕ್ವಶನ್ ಪೇಪರ್ ಕೊಡ್ತಾರ ಮುಂದೆ ಇಟ್ಕೊಳ್ಳಿ, ನೀವು ಪ್ರೇ ಮಾಡಿ ದೇವರಲ್ಲಿ, ಅಥವಾ ನಿಮ್ಮ ಒಂದು ಪೋಷಕರಲ್ಲಿ, ಅಥವಾ ಪೇರೆಂಟ್ಸಲ್ಲಿ, ಅಥವಾ ನಿಮ್ಮ ಒಂದು ತಂದೆ ತಾಯಿಗಳು, ಅಥವಾ ಶಿಕ್ಷಕರು ಯಾರಾದರೂ ಕೂಡ ನಿಮಗೆ ಇಷ್ಟಪಡುವಂಥವ್ರು, ನೀವು ಇಷ್ಟಪಡುವಂಥವ್ರು, ಅಥವಾ ನಿಮಗೆ ಕಾನ್ಫಿಡೆನ್ಸ್ ಕೊಡುವಂಥವ್ರು, ಆ ವ್ಯಕ್ತಿಗಳನ್ನು ನೀವು ನೆನೆಸ್ಕೊಂಡು ನೀವು ಒಂದು ಅಟ್ಲೀಸ್ಟ್ 30 ಸೆಕೆಂಡ್ ಆದರೂ ಕೂಡ ಅದನ್ನು ಮಾಡಿದ ನಂತರದಲ್ಲಿ ಕ್ವಶನ್ ಪೇಪರ್ ಆವಾಗ ನೋಡೋಕೆ ಹೋಗಿ. ಆ ನಂತರದಲ್ಲಿ ಕ್ವಶನ್ ಪೇಪರ್ ನೋಡ್ತಾ ಅಟ್ಲೀಸ್ಟ್ ಇವಾಗ ಒಂದನೇ ಕ್ವಶನ್ ನೋಡ್ತೀರಾ, ನಿಮ್ಗೆ ಗೊತ್ತಿದೆ, ಓಕೆ ಖುಷಿ ಆಗುತ್ತೆ. 2ನೇ ಕ್ವಶನ್ ಹೋಗ್ತೀರಾ, ಅದೇ ಥರ ಎಲ್ಲ ಗೊತ್ತಿದೆಯಾ, ನಿಮಗೆ ಖುಷಿ ಆಗುತ್ತೆ, ಚೆನ್ನಾಗಿ ಬರೀರಿ. ನಂತರದಲ್ಲಿ ಗೊತ್ತಿಲ್ಲ, ಯಾವುದೋ ಕ್ವಶನ್ ನೋಡ್ತೀರಾ, 1ನೇದು ಗೊತ್ತು, ಓಕೆ 2ನೇದು ಗೊತ್ತಿಲ್ಲ, ಬಿಟ್ಬಿಡಿ ಪರವಾಗಿಲ್ಲ, ನೆಕ್ಸ್ಟ್ 3ನೇದು ನೋಡೋಕೆ ಹೋಗಿ, 4ನೇದು ಗೊತ್ತಾ, ಓಕೆ ಆ ಥರ ಎಲ್ಲ ನೋಡ್ಕೊಂಡು ಎಲ್ಲಾನು ಕ್ವಶನ್ನ ಓದಿ, ನೀವು ಕ್ವಶನ್ಸ್ ಎಲ್ಲಾನು ಓದಿ, ಬಟ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬಿಡಿ ಬರೆಯೋದಕ್ಕೆ. ಫಸ್ಟ್ ಎಲ್ಲ ಕ್ವಶನ್ಸನ್ನ ನೋಡಿ ನೀವು, ನಂತರದಲ್ಲಿ ಸ್ಟಾರ್ಟ್ ಯಾವ ಥರ ಮಾಡಬೇಕು, ಯಾವ ಥರ ಅಂತ ಹೇಳಿದ್ರೆ, ಫಸ್ಟ್ ನೀವು ಕ್ವಶನ್ ಪೇಪರ್ ಎಲ್ಲ ನೋಡೋದ್ಮೇಲೆ ಬೇಗ 15 ನಿಮಿಷ ಅಂತೂ ಸಮಯ ಕೊಟ್ಟಿರ್ತಾರೆ, ಆವಾಗಲೇ ಥಿಂಕ್ ಮಾಡಿ, ಕ್ವಶನ್ ಪೇಪರಲ್ಲೆಲ್ಲ ಓದಿ, 10 ನಿಮಿಷದಲ್ಲೆಲ್ಲ ಕ್ವಶನ್ ಪೇಪರ್ ಓದಿ, ನಂತರ 5 ನಿಮಿಷ ಉಳಿದಿರುತ್ತಲ್ಲ ಆ ಸಂದರ್ಭದಲ್ಲಿ ನೀವು, ಅಥವಾ ನಿಮಗೆ ಬಿಟ್ಟಿದ್ದು ಎಷ್ಟು ನಿಮಿಷ ಏನು ಮಾಡ್ತೀರಾ ಅಂತ, ಆ ಸಂದರ್ಭಗಳಲ್ಲಿ ಏನು ಮಾಡಿ ಅಂದರೆ, ಯಾವ ಕ್ವಶನನ್ನು ನಾನು ಬರೀಬೇಕು ಅದನ್ನು ಥಿಂಕ್ ಮಾಡಿ. ಫಸ್ಟು ಸುಮ್ಮನೆ ಒಂದು ಕ್ವಶನ್ ಬರೆಯೋದು, ಅರ್ಧಂಬರ್ಧ ಬರೆಯೋದು, ಹೊಡೆದಾಕೋದು, ಅದನ್ನು ಕಾಟ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ಗಲೀಜು ಮಾಡಿದ್ರೆ ಪೇಪರನ್ನು ನೀವು, ಅಥವಾ ಅಸಹ್ಯ ಮಾಡಿಬಿಟ್ರೆ ಪೇಪರ್ಗಳನ್ನೇ ವ್ಯಾಲ್ಯೂವೇಟರ್ಗೆ ತಲೆ ಕೆಟ್ಟೋಗ್ತವೆ. ಏನು ಬರೆದಿದ್ದಾರೆ ಇವರು, ಸೊ ಅಥವಾ ಇವ್ರಿಗೇನು ಗೊತ್ತೇ ಇರಲ್ವೇನೋ, ಆ ಕಾರಣಕ್ಕೆ ಇವ್ರು ಈ ಥರ ಬರೆದಿದ್ದಾರೆ ಅನ್ನೋ ಫೀಲ್ ಬರ್ಬೋದು. ಆಗ ನಿಮಗೆ ಏನೇ ಆದರೂ ಕೂಡ ಏನೋ ಒಂದು ಮಾರ್ಕ್ಸ್ ಹಾಕೊಂಡು ಹೋಗ್ಬಿಡ್ತಾರೆ ವ್ಯಾಲ್ಯೂವೇಟರ್ಗಳು. ಆ ಕಾರಣಕ್ಕೆ ಹೇಳ್ತಿರೋದು ಅಂದರೆ, ಜಾಸ್ತಿ ನೀವು ಪೇಪರನ್ನು ಚೆನ್ನಾಗಿ ಅಂದರೆ ಆಲ್ಮೋಸ್ಟ್ ಗೀಚದೆ ಇನ್ನೊಂದು ಮತ್ತೊಂದು ಮಾಡ್ದೇ ಬರೆಯೋಕ್ಕೆ ಟ್ರೈ ಮಾಡಿ. ಅದಕ್ಕೆ ಏನು ಮಾಡಬೇಕಂದ್ರೆ, ಯಾವ ಕ್ವಶನ್ನ ಪರ್ಫೆಕ್ಟಾಗಿ ನೀವು ಆನ್ಸರ್ ಬರೀತಿರೋ, ಬೆಸ್ಟ್ ಆನ್ಸರ್ನ ಯಾವುದಕ್ಕೆ ಬರೆಯೋಕ್ಕಾಗುತ್ತೋ ಆ ಕ್ವಶನ್ಗಳನ್ನು ಮಾತ್ರ ನೀವು ಥಿಂಕ್ ಮಾಡಿ, ಈ ಮೇನಲ್ಲಿ ನಾನು ಇಷ್ಟು ಕ್ವಶನ್ಸ್ಗಳನ್ನ ಮಾತ್ರ ಅಟೆಂಡ್ ಮಾಡ್ತೀನಿ. ಅಂದರೆ ನಿಮ್ಗೆ ಚಾಯ್ಸ್ ಇರುತ್ತೆ ಆ ಕ್ವಶನ್ಗೆ, ಮಿಕ್ಕಿ ಚಾಯ್ಸ್ ಇಲ್ದಿರೋ ಕ್ವಶನ್ ಎಲ್ಲನೂ ಬರೀರಿ. ಬಟ್ ಆದರೂ ಕೂಡ ಅಲ್ಲಿ ಬರೀಬೇಕಾದ್ರೂ ಕೂಡ ಫಸ್ಟ್ ನಿಮ್ಗೆ ಕಾನ್ಫಿಡೆಂಟ್ ಇರೋ ಆನ್ಸರ್ಗಳನ್ನ ಬರ್ಕೊಂಡು ಹೋಗಿ. ಮತ್ತು ಇವಾಗ ನಿಮ್ಗೆ ಗೊತ್ತಿಲ್ವಾ, ಅಟ್ಲೀಸ್ಟ್ ಖಾಲಿ ಅಂತೂ ಬಿಟ್ಟಿರಿ, ನಂತರ ಅದನ್ನೆಲ್ಲ ಕೊನೆಗೆ ಅಟ್ಲೀಸ್ಟ್ ಒಂದು 10ರಿಂದ 15 ನಿಮಿಷ ಕೊನೆ ಸಮಯ ಇಟ್ಕೊಂಡು ಯಾವ್ಯಾವ್ದು ಖಾಲಿ ಬಿಟ್ಟಿರ್ತೀರ ಎಲ್ಲನೂ ಫಿಲ್ ಮಾಡಿ. ಏನೋ ಅಟ್ಲೀಸ್ಟ್ ಕೊನೆಗೆ ಏನು ನೆನಪಾಗುತ್ತೆ ಎಲ್ಲನೂ ಫಿಲ್ ಮಾಡಿ. ಬಟ್ ನಿಮಗೆ ಗೊತ್ತಿರೋ ಆನ್ಸರನ್ನು ಮಾತ್ರ ಸ್ಟಾರ್ಟಿಂಗಲ್ಲಿ ಬರೀರಿ. ಅದನ್ನು ಬಿಟ್ಬಿಟ್ಟು ಗೊತ್ತಿಲ್ದಿರೋ ಆನ್ಸರ್ನೆಲ್ಲ, ಅಥವಾ ಆರ್ಡರ್ ವೈಸಲ್ಲೇ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕೇನೋ, ಅವ್ರು ನೋಡ್ಬೇಕಾದ್ರೆ ಆರ್ಡರ್ ವೈಸ್ ಸಿಕ್ತಾಗ ಅವ್ರು ಮಾರ್ಕ್ಸ್ ಕೊಡ್ತಾರೆ ಹಾಗೆ ಅನ್ಕೊಂಡ್ರೆ, ಆರ್ಡರ್ ವೈಸ್ ಬರೆಯೋಕೆ ಹೋಗ್ತೀರಾ, ಸ್ಟಾರ್ಟಿಂಗ್ ಒಂದು 5 ಕ್ವಶನ್ ಗೊತ್ತಿರುತ್ತೆ, ನೆಕ್ಸ್ಟ್ ಆಮೇಲೆ 2 ಕ್ವಶನ್ ಗೊತ್ತಿರಲ್ಲ ಅಂದಾಗ ಅವ್ರಿಗೆ ಅನ್ಸ್ಬಿಡುತ್ತೆ ವ್ಯಾಲ್ಯೂವೇಟರ್ಗೆ ಏನಾರ ತಪ್ಪು ಬರ್ದಾಗ. ತಪ್ಪು ಅಂತೂ ಬರೆಯೋಕೆ ಹೋಗ್ಬೇಡಿ. ಫಸ್ಟ್ ಯಾವ ಕ್ವಶನ್ ಗೊತ್ತೋ ಹೆಂಗಾರ ಅಟೆಂಡ್ ಮಾಡಿ, ನೀವು ಯಾವ ಮೇನಾರ ನಂಬರ್ ಹಾಕ್ಬಿಟ್ಟು ಅಟೆಂಡ್ ಮಾಡಿ. ಆದಷ್ಟು ಮೇನನ್ನು ಹಾಕ್ಬಿಟ್ಟು ತಕ್ಷಣದಲ್ಲಿ, ಈಗ ಫಸ್ಟ್ ಮೇನಲ್ಲಿ ಒಂದು ಕ್ವಶನ್ ಬರೆಯೋದು, ಸೆಕೆಂಡ್ ಮೇನಲ್ಲಿ ಒಂದು ಬರೆಯೋದು, ನೆಕ್ಸ್ಟ್ ಫಸ್ಟ್ ಮೇನ್ ಬರೆಯೋದು, ಸೆಕೆಂಡ್ ಮೇನ್ ಬರೆಯೋದು, ಈ ಥರ ಏನು ಮಾಡೋಕೆ ಹೋಗ್ಬಿಡಿ. ಆದಷ್ಟು ಎಲ್ಲನೂ ಕರೆಕ್ಟಾಗಿ ಆರ್ಡರ್ ವೈಸಲ್ಲೇ ಬರ್ಕೊಂಡು ಟ್ರೈ ಮಾಡಿ. ಬಟ್ ಎಷ್ಟು ಕ್ವಶನ್ ಗೊತ್ತಿದೆಯೋ, ಯಾವ ಕ್ವಶನ್ ಗೊತ್ತಿದೆಯೋ ಅವುಗಳನ್ನೇ ಫಸ್ಟ್ ಅಟೆಂಡ್ ಮಾಡಿ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಯಾವ್ದು ಗೊತ್ತಿದೆಯೋ ಚೆನ್ನಾಗಿ ಬೆಸ್ಟ್ ಆನ್ಸರ್ ನಿಮ್ಮ ಕಡೆಯಿಂದ ಯಾವುದಕ್ಕೆ ಬರೀಲಿಕ್ಕಾಗುತ್ತೋ ಆ ಕ್ವಶನ್ಗಳನ್ನು ಮಾತ್ರ ಅಟೆಂಡ್ ಮಾಡಿ ಫಸ್ಟು. ನಂತರದಲ್ಲಿ ನಿಮ್ಗೆ ಯಾವ ಕ್ವಶನ್ ಗೊತ್ತಿಲ್ಲ ಅಂತ ಅನ್ಕೊಂತಿರಲ್ಲ ಆ ಕ್ವಶನ್ಗಳನ್ನು ಅಟೆಂಡ್ ಮಾಡಿ ಕೊನೆ ಮೂಮೆಂಟಲ್ಲಿ. ಬಟ್
ಬಟ್ ಯಾವ ಕ್ವಶನನ್ನು ಬಿಟ್ಟು ಬರಬೇಡಿ ವಿದ್ಯಾರ್ಥಿಗಳು. ನೀವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಅಲ್ಲಿ. ಆನ್ಸರ್ ಪೇಪರ್ ನಿಮಗೆ ಕೊಟ್ಟಿರೋದು ಅಷ್ಟು ಬುಕ್ಲೆಟ್‌ನ. ಅಷ್ಟನ್ನೂ ತುಂಬಿಸಿ ನೀವು ಪರವಾಗಿಲ್ಲ. ಏನೂ ಅನ್ನೋದಿಲ್ಲ ಅಥವಾ ಏನೂ ಆಗೋದಿಲ್ಲ ಅದು ಕೂಡ. ಬಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀರಾ ಅಂದರೆ ಚೆನ್ನಾಗಿ ಗೊತ್ತಿರುವಂಥ ಕ್ವಶನ್ಸ್ಗಳನ್ನೇ ಅಟೆಂಡ್ ಮಾಡಿ. ಮತ್ತೆ ಅನಾವಶ್ಯಕವಾಗಿ ಜಾಸ್ತಿ ಬರ್ಕೊಂಡು ಕೂತ್ಕೋಬೇಡಿ. ನಾನು ಅದನ್ನೇ ತಪ್ಪುಗಳನ್ನ ಮಾಡ್ತೀನಿ ಎಷ್ಟೊಂದು ಎಕ್ಸಾಮಲ್ಲಿ. ಬಟ್ ನೀವು ಆ ತಪ್ಪುಗಳನ್ನ ಮಾಡಬೇಡಿ. ಬಟ್ SLC ವಿದ್ಯಾರ್ಥಿಗಳು ಹೇಳ್ತಿರೋದ್ರಿಂದ ಸಮಯ ಕೂಡ ನಿಮಗೆ ಅಲ್ಲಿ ಫಾಸ್ಟಾಗಿ ಬರೀಯೋದು ಏನೋ ಮತ್ತು ಫಸ್ಟ್ ಬೋರ್ಡ್ ಎಕ್ಸಾಮ್ ಇರುತ್ತೆ. ನಿಮಗೆ ಬರೆಯೋ ಸ್ಪೀಡ್ ಕೂಡ ಇಂಪ್ರೂವ್ ಆಗಿರೋದಿಲ್ಲ. ಆ ಕಾರಣಕ್ಕೆ ಅನಾವಶ್ಯಕವಾಗಿ ಜಾಸ್ತಿ ಆನ್ಸರ್ ಬರ್ಕೊಂಡು ಕೂತ್ಕೋಬೇಡಿ. ಎಷ್ಟು ಆನ್ಸರ್ ಏನು ಬೇಕೋ ಅಷ್ಟು ಮಾತ್ರ ಬರೀರಿ. ಮತ್ತು ಎಲ್ಲ ಕ್ವಶನನ್ನು ಅಟೆಂಡ್ ಮಾಡಿ. ಎಲ್ಲ ಕ್ವಶನ್ ಅಟೆಂಡ್ ಮಾಡಿ. ಪದೇ ಪದೇ ಹೇಳ್ತೀನಿ. ಯಾಕಂದರೆ ನಿಮಗೆ ಕ್ವಶನ್ ಅಂತ ಸರಿ ಇದೆಯೋ ತಪ್ಪಿದೆಯೋ ಆನ್ಸರ್ ನಿಮಗೆ ಆ ಕ್ವಶನ್ ಗೊತ್ತೇ ಇಲ್ಲ ಅನ್ಕೊಳ್ಳಿ. ಯಾವುದೋ ಗೊತ್ತಿರೋದೆಲ್ಲ ಬರ್ದಿರಾ, ಇನ್ನು ಕೆಲವೊಂದು ಕ್ವಶನ್ ಅಟೆಂಡ್ ಮಾಡಲೇಬೇಕಿದೆ. ಆ ಮೇನಲ್ಲಿ ಇಷ್ಟು ಕ್ವಶನ್ ಅಟೆಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಗೊತ್ತೇ ಇಲ್ಲ ಅನ್ನೋ ಪಕ್ಷದಲ್ಲಿ ಅದ್ರ ಕೆಲವೊಂದು ಕ್ವಶನ್ ಆದರೂ ಅಟೆಂಡ್ ಮಾಡಿ. ಏನು ಅನಿಸುತ್ತೋ ಅಥವಾ ಚಾಪ್ಟರು ನೀವು ಏನು ಬುಕ್ ತೆಗೆದಾಗ ನೆನಪಾಗೋದು, ಅಥವಾ ನಿಮಗೆ ಯಾವ್ದಾದ್ರು ಪಿಕ್ಚರ್ ನೋಡಿದಿರೋ ಅದ್ರ ಬಗ್ಗೆ ಇಮೇಜಸ್ಗಳು ನೋಡಿದಿರೋ, ಅಥವಾ ನಿಮಗೆ ಕಾಲೇಜಲ್ಲಿ ಟೀಚ್ ಮಾಡ್ಬೇಕಾದ್ರೆ ಟೀಚರ್ಸು ಅಥವಾ ಏನೋ ಒಂದು ಮಾತಾಡಿರುತ್ತಲ್ಲ ಅದ್ರ ಬಗ್ಗೆ ಅದನ್ನಾರು ಬರೆದು ಬನ್ನಿ. ಅಟ್ಲೀಸ್ಟ್ ವಾಕ್ಯಪೂರ್ಣವಾಗಿ ಅದನ್ನಾರು ಬರೆದು ಬನ್ನಿ. ಕೊನೆ ಮೊಮೆಂಟ್ಗಳಲ್ಲಿ ನಿಮ್ಗೆ ಅರ್ಧ 1 ಮಾರ್ಕ್ಸು ಅದಕ್ಕೆ ಸಿಕ್ಕಿದ್ರು ಕೂಡ ಜಾಸ್ತಿ ಮಾರ್ಕ್ಸ್ಗೆ ಇನ್ಕ್ರೀಸ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಪಾಸ್ ಆಗುವಂಥ ವಿದ್ಯಾರ್ಥಿಗಳಂತೂ ಬಹುತೇಕ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ವ್ಯಾಲ್ಯೂಯೇಷನ್ ಅನ್ನು ಕೂಡ ಯಾವ ಥರ ಮಾಡ್ತೀರಿ ಎಲ್ಲ ಕೂಡ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಿಮಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಎಲ್ಲ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿ ಹೆಚ್ಚಿಗೆ ಅಂಕನೂ ಕೂಡ ಗಳಿಸಬಹುದಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ.